ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಒಂದು ಲಾಗನ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ಇದು ಬಂದು ಬುಧವಾರ ದಿನದ ಲಾಗ್ ಆಗಿರ್ತೈತಿ, ಹಬ್ಬದ ದಿನ ರೀ. ಹೀಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೆ, ಒಂದು 3:30 ಹೀಗೆಲ್ಲ ಆಗಿತ್ತು ಎದ್ದಾಗ. ಇನ್ನು 4:30 ಅನ್ನೋಷ್ಟ್ರೊಳಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದೆ. ರಂಗೋಲಿನ ಸ್ವಲ್ಪ ಕಲರ್ಫುಲ್ಲಾಗಿ ಹಾಕಿದ್ನಿ ಇವತ್ತು, ಬಣ್ಣ ಎಲ್ಲ ಹಾಕಿ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಟ್ರೊಳಗೆ ಒಂದು 5:30 ಹೀಗೆಲ್ಲ ಆಯ್ತು ಟೈಮು. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗಿರ್ತೈತೆ ಅಂತಂದ್ರೆ ಬೆಳಗಿನ ದಿನಚರಿ ಸಿಕ್ಕಾಪಟ್ಟೆ ಇದಿರ್ತೈತಿ. ಬೆಳಗ್ಗೆ 3:30 ಎದ್ದೀನಿ, 5:30 ಆಯ್ತು ಟೈಮ್. ಈಗ ಪೂಜೆ ಎಲ್ಲ ಮುಗೀತು. ಇನ್ನೂ ಏನೂ ಮಾಡಿಲ್ಲ, ನಾನು ಅಡುಗೆಗೆ ಕೆಲ್ಸಕ್ಕೆ ಹೋಗಿಲ್ಲ, ಇನ್ನೂ ಅಡುಗೆ ಮನೆ ಕೆಲ್ಸಕ್ಕೆ ಹೋಗಿಲ್ಲ. ಬರೀ ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸೋದು, ನೆಲ ಒರೆಸೋದು, ಬಾಗಿಲ ಎಲ್ಲ ತೊಳೆದು, ರಂಗೋಲಿ ಹಾಕೋದು, ಪೂಜೆ ಮಾಡೋದು ಇದಾಗೈತ್ರಿ. ಪೂಜೆ ಎಲ್ಲ ಮುಗೀತು, ನಿಶ್ಚಿಂತೆಯಿಂದ ಮುಗೀತು. ನಾ ಏನಾರ ಪೂಜೆದ್ದು ಎಲ್ಲ ಮನೆ ಕ್ಲೀನ್ ಮಾಡೋದು, ಏನಾರು ವಿಡಿಯೋ ಮಾಡ್ಕೊತ ಕೂತೀನಿ ಅಂದ್ರೆ ನಂದು ಈಗ 2 ತಾಸು ಆಗೈತಿ, ಇನ್ನು 4 ತಾಸು ಆಗೈತೆ ಅಂತಂದು ಅದನ್ನೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಅದೆಲ್ಲ ಆದಮೇಲೆ ನಾನು ನಿಮ್ಗೆ ಇವತ್ತು ಟೈಮ್ ನೋಡ್ಕೊತ ನಿಮ್ಮ ಜೊತೆ ಇವತ್ತು ಏನೇನು ಮಾಡೀನಿ, ಇಷ್ಟು ಟೈಮಿಗೆ ಇದೆಲ್ಲ ಆಗೈತೆ ಅನ್ನೋಂಗೆ ವಿಡಿಯೋ ಮಾಡೀನಿ. ಇನ್ನು ದೇವ್ರ ಪೂಜೆಗೆ ಬರೀ ಸಕ್ಕರೆ ಅಷ್ಟೇ ಇಟ್ಟೆಲ್ಲಿ ಅವ್ವ ಅಂತಂದು ಅನ್ನಕ್ಕೆ ಹೋಗಬೇಡ್ರಿ. ಸ್ವೀಟೆಲ್ಲ ಮಾಡಬೇಕು, ಹೋಳ್ಗಿನಾರ ಕಡುಬರ ಏನಾರು ಶಿರಾನಾರ ಏನಾರು ಮಾಡಬೇಕು. ಇವತ್ತು ಕಂಡೆ ಪೂಜೆ. ಇನ್ನು ಮಕ್ಕಳೆಲ್ಲ ಇದ್ಮೇಲೆ ಕಂಡೆ ಪೂಜೆ ಅವ್ರ ಕೈಲಿಂತ ಮಾಡಿಸ್ಬೇಕಂತಂದು ನಾವು ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೆಲ್ಲ ನಮ್ಮದು ಸಂಪ್ರದಾಯ ಗೊತ್ತಾಗಬೇಕು, ಹಬ್ಬ ಹುಣ್ಣಿಮೆ ಎಲ್ಲ ಗೊತ್ತಾಗಬೇಕಲ್ರಿ. ಹೀಗಾಗಿ ಅವ್ರ ಕೈಲಿಂತ ಮಾಡಿಸ್ಬೇಕು. ಇನ್ನು ಮಕ್ಕಳು ಹಸ್ಬೆಂಡ್ ಯಾರೂ ಎದ್ದಿಲ್ಲ, ಅವ್ರು ಎದ್ಮೇಲೆ ಅವ್ರ ಜೊತೆ ಎಲ್ಲ ಪೂಜೆ ಮಾಡ್ಬೇಕಂತಂದು ಬೆಳಗಿನ ಪೂಜೆ ಎಲ್ಲ ಮಾಡೀನಿ. ಒಂಥರ ವಾಯ್ಸ್ ಒಂಥರ ಆಗತೈತಿ, ಹೆಂಗಂತಂದ್ರೆ ಹಿಡ್ದಾರ್ಗತಿ ಆಗತೈತಿ. ಬೆಳಗ್ಗೆ ಈಗ 9 ದಿನ 10 ದಿನ ಆಗ್ಬಂದು, ಎಷ್ಟು ದಿನ ಆಗೈತೆ ಗೊತ್ತಿಲ್ಲ. ಈ ಸರ ನಾನು ನವರಾತ್ರಿ ಇದ್ದು ಪೂಜೆ ಬನ್ನಿ ಗಿಡದ ಪೂಜೆ ಮಾಡೋಕೆ ಹೋಗಿಲ್ಲ ರೀ. ಯಾಕಂದ್ರೆ ಮನ್ಯಾಗಿಂದ ಇಷ್ಟ ಆಗಿಬಿಡ್ತೈತಿ. ಇನ್ನೆಲ್ಲ ಅದನ್ನೆಲ್ಲ ಮಾಡ್ಕೊತ ಕುಂದೇನು ಸಿಕ್ಕಾಪಟ್ಟಿ ಸುಸ್ತಾಕೈತೆ ಅಂತಂದು ಅದನ್ನೆಲ್ಲ ಮಾಡೋಕೆ ಹೋಗಿಲ್ಲ. ಮನೆಯಿಂದ ನನಗೆ ಎಷ್ಟು ನಿಂತೈತೆ ನೋಡಿರಿ ಅಷ್ಟು ಮಾಡೀನಿ. ಇನ್ನು ಸ್ವೀಟ್ ಎಲ್ಲ ಮಾಡ್ತೀನಲ್ಲ ನೋಡಿರಿ, ಎಲ್ಲರೂ ಮನ್ಯಾಗೂ ಗಂಟೆ ಸಪ್ಪಳ ಕೇಳಿದ್ದು. ಯಾಕಂದ್ರೆ ಎಲ್ಲರೂ ಬೆಳಗ್ಗಿನ ಎದ್ದು ಬಿಟ್ಟಿರ್ತಾರೆ. ಒಂದಿಷ್ಟು ಜನ ಬೇಗ ಎದ್ಬಿಟ್ಟಿರ್ತಾರಲ್ಲ, ಪೂಜೆ ಎಲ್ಲ ಮಾಡಕತ್ತಿರ್ತಾರೆ. ಅದರದ್ದು ಗಂಟೆ ಸೊಪ್ಪಳೆಲ್ಲ ಕೇಳ್ತಿ. ನಾವು ಬೆಳಗ್ಗೆ ಹಾಡು ಸಾಂಗ್ ಎಲ್ಲ ಶುರು ಆಗ್ಯಾವ ಈಗ ಆಲ್ಮೋಸ್ಟ್. ಇನ್ನು ಏನು ಅಡುಗೆ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ರೀ. ರೆಸಿಪಿ ಏನು ಶೇರ್ ಮಾಡ್ಕೋಕೆ ಹೋಗೋದಿಲ್ಲ, ಏನೇನು ಮಾಡಿರ್ತೀನಿ ನೋಡಿ ಅಷ್ಟೆಲ್ಲ ತೋರಿಸ್ತೀನಿ. ಯಾಕಂದರೆ ಒಬ್ಬೇಕೆ ಮಾಡೋಕ್ಕೆಲ್ಲ ಅಷ್ಟು ಇದು ನನಗೂ ಇದು ಆಗೋದಿಲ್ಲ. ಹೀಗಾಗಿ ಏನೇನೆಲ್ಲ ಇವತ್ತು ಹೆಂಗೆಲ್ಲ ನಡೀತೈತಿ ದಿನಚರಿ, ಇವತ್ತು ಹಬ್ಬದ ದಿನ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಮೊದಲೇ ಹೋಗಿ ಚಹಾ ಮಾಡ್ಕೊಂಡು ಒಂದು ಕಪ್ ಚಹಾ ಕುಡ್ತೀನಿ, ಮತ್ತೆ ಸಿಗೋಣ. ಇನ್ನು ಚಹಾ ಎಲ್ಲ ಮಾಡ್ಕೊಂಬಂದೇನು ರೀ. ನನ್ನ ಮಕ್ಕಳು ಬೇಗ ಹೇಳೋದೇ ಇಲ್ಲ. ಇನ್ನು ಸ್ವಲ್ಪ ಚಹಾ ಎಲ್ಲ ಕೊಟ್ಟರೆ ಹೇಳ್ತಾರೋ, ಇಲ್ಲಿಕ್ಕಂದ್ರಂತ್ರಿ ಹೇಳೋದೇ ಇಲ್ಲ ಅವರು. ಇನ್ನು ಹಬ್ಬ ಅಲ್ಲ ಇವತ್ತು, ಅದಕ್ಕೆ ಸ್ವಲ್ಪ ಬೇಗ ಎಬ್ಬಿಸ್ಬೇಕಂತಂದು ಚಹಾ ಎಲ್ಲ ಸೂಸ್ಕೊಂಬಂದೆ. ಇನ್ನು ಮಕ್ಕಳಿಗೆ ಮಿಲ್ಕ್ ಟೀ, ನಮಗಿಬ್ಬರಿಗೂ ಬ್ಲ್ಯಾಕ್ ಟೀ ರೀ. ನಮ್ಮದು ಡೈಲಿ ಇದೇ ರೀತಿ ಚಹಾ ಕುಡಿಯೋದು, ನಾನು ಡೈಲಿ ಬ್ಲ್ಯಾಕ್ ಟೀನ ಕುಡಿಯೋದು. ಇನ್ನು ರಂಗೋಲಿ ನೋಡಿರಿ ಬೆಳಕಾದ್ಮೇಲೆ ಎಷ್ಟು ಚಂದ ಕಾಣತ್ತೈತೆ ಅಂತಂದು. ಹಂಗೆ ಇನ್ನು ಅಡುಗೆ ಕೆಲಸನೂ ಎಲ್ಲ ಶುರು ಹಚ್ಕೊಂಡಿದ್ರಿ. ಆಲ್ಮೋಸ್ಟ್ ಈಗ ಹೋಳ್ಗೆ ಮಾಡ್ಕೋತಿದ್ದೆ ಲಾಸ್ಟಿಗೆ. ಇಷ್ಟೊಂದೊಳಗೆ ಪಲ್ಯಕ್ಕೆ ಒಗ್ಗರಣೆ ಹಾಕೋದಾಗಿರ್ಬೋದು, ಮತ್ತು ರೈಸ್ ಮಾಡ್ಕೋದಾಗಿರ್ಬೋದು, ಸಾಂಬಾರೆಲ್ಲ ಮಾಡ್ಕೋದು ಮುಗಿದಿತ್ತು. ಇದನ್ನ ಹೋಳ್ಗೆ ಹಿಟ್ಟು ಇಟ್ಕೊತೀನಿ, ಹೋಳ್ಗೆದು ಹೂರಣ ರೆಡಿ ಮಾಡ್ಕೊತೀನಿ, ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟಿರ್ತೀನಿ ನಾನು. ಯಾಕಂದರೆ ಹಿಟ್ಟು ನೆನಿಬೇಕಲ್ರಿ, ಇದು ಹಿಟ್ಟು ನೆನೆದ್ರೆ ಹೋಳ್ಗೆ ಚಲೋನೇ ಬರ್ತಾವೆ. ಹೀಗಾಗಿ ಇನ್ನು ಲಾಸ್ಟಿಗೆ ಹೋಳ್ಗೆ ಮಾಡೋದೆಲ್ಲ ಇಟ್ಕೊಂಡಿದ್ದೆ. ಹೋಳ್ಗೆನೂ ಎಲ್ಲ ಚಲೋ ಬರ್ತಾವೆ ಮಾಡೋಕೆ. ಅಷ್ಟು ಏನು ಹೋಳ್ಗೆ ಒಳಗೆ ಪರ್ಫೆಕ್ಟ್ ಅಂತ ಹೇಳೋಂಗಿಲ್ಲ, ಆದರೆ ತಕ್ಕ ಮಟ್ಟಿಗೆ ಮಾಡೋಕೆ ಬರತ್ತೆ. ಇನ್ನು ಸಣ್ಣ ಹೋಳ್ಗೆ ಮಾಡಕತ್ತಾಳಂತ ಅನ್ಕೋಕೆ ಹೋಗ್ಬೇಡ್ರಿ. ದೇವ್ರ ನೈವೇದ್ಯಕ್ಕಂತಂದು ಸಣ್ಣ ಎಲ್ಲ ಮಾಡಿರ್ತೀನಿ. ಮೊದ್ಲೇಗೆ ನಾನು ಎಲ್ಲ ದೊಡ್ಡ ಹೋಳ್ಗೆ ಮಾಡಿಬಿಟ್ಟಿದ್ದೆ. ನಮ್ಗೆ ಹೆಂಗೆ ತಿನ್ನಕ್ಕೆ ಮಾಡ್ಕೊತೀವಿ ನೋಡಿರಿ ದೊಡ್ಡ ಹೋಳ್ಗೆ, ಹಂಗೆ ದೇವ್ರಿಗೂ ದೊಡ್ಡ ಮಾಡ್ತಿದ್ದೆ. ಎಲ್ಲರೂ ಏನಾದ್ರು ದೇವ್ರ ನೈವೇದ್ಯಕ್ಕೆ ಸಣ್ಣ ಮಾಡಿದ್ರೆ ಎಡೆ ಒಯ್ಯಕ್ಕೆ ದೇವರಿಗೆ ಎಲ್ಲ ಗಾವ್ ಆಗ್ತೈತೆ ಅನ್ನೋದಕ್ಕೆ ಆಮೇಲೆ ನಾನು ಸಣ್ಣ ದೇವ್ರ ನೈವೇದ್ಯಕ್ಕೆ ಮಾತ್ರ ಹೋಳ್ಗೆನ ಸಣ್ಣ ಮಾಡಕತ್ತೆ. ನಮ್ಮ ತಿನ್ನಕ್ಕೆ ಮಾತ್ರ ನಾವು ದೊಡ್ಡನ ಮಾಡ್ತೀವಿ. ಲಾಸ್ಟಿಗೆ ನೋಡಿರಂತ ಹೋಳ್ಗೆ ಎಲ್ಲ ದೊಡ್ಡ ಮಾಡ್ತೀನಿ. ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರ್ಲಿಕ್ಕೆ ಅಂದ್ರೂ ಪರ್ಫೆಕ್ಟಾಗಿ ಅನ್ನೋಕೇನು ರೀ, ಕರೆಕ್ಟಾಗಿ ಎಲ್ಲ ಮಾಡ್ಕೊತೀನಿ, ಹಾಗೇನಿಲ್ಲ ಹೋಳ್ಗೆ ಒಳಗೆ. ಆದರೆ ನಾವು ಗ್ರೇಟ್, ನಮ್ಮಷ್ಟು ಹೋಳ್ಗೆ ಯಾರಿಗೂ ಚಲೋದನ್ನೇ ಮಾಡೋಕ್ಕೆ ಬರೋದಿಲ್ಲ ಅಂತಂದು ಅನ್ಕೋಬಾರ್ದು. ಹೀಗಾಗಿ ಹೇಳಿದ್ನೆ ಈ ಮಾತನ್ನು.
ಇನ್ನು ಹೋಳಿಗೆ ಎಲ್ಲ ಚಲೋತ್ನೆ ಬರಾತಿದ್ದು, ಎಲ್ಲ ಚಂದಾಗ ಬರಾತಿದ್ದು. ಇನ್ನು ಹೋಳಿಗೆ ಈ ಥರ ಕಲರ್ ಬರಬೇಕಂತಂದು ನಾನು ಸ್ವಲ್ಪ ಹಿಟ್ಟಿಗೆ ಅರಿಶಿನ ಪುಡಿ ಹಾಕ್ಕೊಂಡಿರ್ತೀನಿ. ಹೋಳಿಗೆ ಮಾತ್ರ ಸಖತ್ತಾಗಿ ಬಂದ್ರಿ ಟೇಸ್ಟಾಗಿ. ಹೋಳಿಗೆಗೆ ಎಷ್ಟು ಬೆಲ್ಲ ನೀವು ಕರೆಕ್ಟ್ ಹಾಕ್ತೀವಿ ನೋಡಿರಿ, ಬಾಯಿ ತುಂಬ ಬೆಲ್ಲ ಆದ್ರೆ ಹೋಳಿಗೆ ತಿನ್ನೋಕೆ ಅಷ್ಟು ರುಚಿ ಆಕ್ಯಾವು. 1 ಬರೆ 2 ಬರೆ ಸ್ವಲ್ಪ ಏನಾದರೂ ಕಮ್ಮಿ ಆದರೂ ನಾವು ಮಾಡ್ಕೊತ ಹಂಗೆ ಹೋಗ್ತೀವಿ ನೋಡಿರಿ ಹೋಳಿಗೆನ. ಅಷ್ಟು ಹೋಳಿಗೆ ನಮ್ಗೆ ಪರ್ಫೆಕ್ಟಾಗಿ ಬರ್ತಾವೆ. ಇನ್ನು ನಾನು ಹೋಳಿಗೆ ಭಾಳ ಬೇಗನೆ ಕಲ್ಕೊಂಡೆ ಅಂತ ಹೇಳ್ಬೋದು. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಹೋಳಿಗೆ ಯಾರಿಗೆ ಮಾಡೋಕೆ ಬರತ್ತೆ ನೋಡು. ಇನ್ನು ಹಿರಿಯರು ಹಿಂದಿನ ಕಾಲದಾಗೇನೋ ಹೇಳ್ತಿದ್ರಂತ, ಮಮ್ಮಿ ಈಗಲೂ ಹೇಳ್ತಾರೆ. ಯಾವ ಹೆಣ್ಮಗಳಿಗೆ ಹೋಳಿಗೆ ಮಾಡೋಕೆ ಬರತ್ತೆ ನೋಡಿರಿ, ಅವಳಿಗೆ ಎಲ್ಲ ನಿಭಾಯಿಸೋ ಶಕ್ತಿ ಇರತ್ತೆ, ಎಲ್ಲ ಅಡುಗೆನೂ ಪರ್ಫೆಕ್ಟಾಗಿ ಮಾಡೋಕೆ ಬರತ್ತಂತ ಹೇಳ್ತಿರ್ತಾರೆ. ಆದರೆ ನನ್ನ ವಿಷಯದಾಗ ಏನೋ ಗೊತ್ತಿಲ್ಲ, ಹೋಳಿಗೆ ಎಲ್ಲ ಕರೆಕ್ಟ್ ಮಾಡ್ತೇನೆ ರೀ, ಆದರೆ ಕಡುಬು ಮಾತ್ರ ನನಗೆ ಪರ್ಫೆಕ್ಟಾಗಿ ಮಾಡೋಕ್ಕೂ ಬರಲ್ಲ. ನಾನು ಕಡುಬು ಮಾಡೋಕೆ ಹೋದ್ರೆ ಅವು ನನ್ನ ಕೈಯೊಳಗೆ ಕರ್ಜಿಕಾಯಿ ಆಗಿರ್ತಾವೆ, ಅಷ್ಟು ದೊಡ್ಡ ಆಗಿಬಿಡ್ತಾವೆ. ಹೀಗಾಗಿ ನಾನು ಕಡುಬಿನ ಸವಾಸಕ್ಕೆ ಹೋಗಲ್ಲ. ನನಗೆ ಹೇಳಬೇಕಂದ್ರೆ ನನಗೆ ಕಡುಬು ಮಾಡೋಕೆ ಬರೋಂಗಿಲ್ಲ ಅಂತ ಹೇಳ್ತೀನಿ. ಇನ್ನು ಹೋಳ್ಗಿನ ಎಷ್ಟು ಬೇಕಾದಷ್ಟು ಮಾಡೋದನ್ನು ಹೋಳಿಗೆ ಪಟಾಪಟ ಹೋಳಿಗೆ ಮಾಡಿಟ್ಬಿಡ್ತೀನಿ. ಅದಕ್ಕೆ ಎಲ್ಲ ಜೋಕ್ ಮಾಡ್ತಿರ್ತಾರೆ ನಮ್ಮ ಮನೆಯೊಳಗೆ, ಮಮ್ಮಿ ಆಗಲಿ ನಮ್ಮ ತಂಗಿ ಆಗಲಿ ಎಲ್ಲರಿಗೂ ಹೋಳಿಗೆ ಮಾಡೋದು ಕಷ್ಟ ಆದರೆ ನಿನಗೆ ಕಡುಬು ಮಾಡೋದು ಕಷ್ಟ, ನೀವು ವಿಚಿತ್ರಣ ಅದು ಅಂತಿರ್ತಾರೆ. ಏನೋ ಗೊತ್ತಿಲ್ಲ ರೀ, ನನಗೆ ಮಾತ್ರ ಕಡುಬು ಮಾಡೋಕ್ಕೆ ಬರೋಂಗೇ ಇಲ್ಲ. ಹೋಳಿಗೆ ಆಗಲಿ ಇದು ಗೋಧಿ ಹುಗ್ಗಿ ಆಗಲಿ ಏನೋ ಸ್ವೀಟಲ್ಲಿ ಮಾಡ್ತೀನಿ, ಆ ಕಡುಬು ಒಂದು ಕಲ್ಕೋಕೆ ಆಗೋಲ್ದು, ಯಾಕಂತ ಏನೋ ಗೊತ್ತಿಲ್ಲಪ್ಪ. ಸ್ವಲ್ಪ ಅದಕ್ಕೆ ಕಷ್ಟ ಅನ್ಸಾಕತ್ತಿ. ಇನ್ನು ಪೂಜೆ ಎಲ್ಲ ಮಾಡಾಕತ್ತೀನಿ ರೀ. ಇವತ್ತು ಖಂಡೆ ಪೂಜೆ ಅಂದ್ರೆ ಆಯುಧ ಪೂಜೆ ಅಲ್ರಿ, ಹೀಗಾಗಿ ನಮ್ಮ ಕಣ್ಣಿಗೆ ಏನು ಕಾಣ್ತ ನೋಡು ಅದೆಲ್ಲ ಖಂಡದ ಪೂಜೆ ಮಾಡ್ಬೇಕಂತಂದು ನಮ್ಮ ಕಡೆ ಒಂದು ರೂಢಿ. ಹೀಗಾಗಿ ಈ ಹೊಲಮನೆಯೊಳಗೆ ಕೆಲಸ ಮಾಡ್ತಿರ್ತಾರಲ್ಲ ಅವರು, ಗೊದ್ಲಿ ಸಲಿಕೆ ಅಂತಂದು ಏನೇನು ಹೊಲದೆಲ್ಲ ಕೆಲಸ ಮಾಡ್ತಿರ್ತಾರೆ ನೋಡಿರಿ, ಅವನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಹೇಳಬೇಕಂದ್ರೆ ನಮ್ಮ ಮನೆಯೊಳಗಿಂತೂ ಈ ಹೊಲದಾಗೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಮನೆಯೊಳಗೆ ಇದು ಪೂಜೆ ಆಯುಧ ಪೂಜೆ ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾರೆ. ಯಾಕಂದರೆ ನಾವು ಸಣ್ಣರಿದ್ದಾಗ ನಮ್ಮ ಅಮ್ಮರ ಮನೆಗೆ ಅಂದ್ರೆ ಅಜ್ಜಿ ಮನೆಗೆಲ್ಲ ಹೋಗ್ತಿದ್ವಲ್ಲ, ಆವಾಗ ಭಾಳ ಚಂದ ಮಾಡ್ತಿದ್ರು. ನಾವೆಲ್ಲ ಅದನ್ನೆಲ್ಲ ತೊಗೊಂಡು ತೊಳೆದು ಕೊಡೋದು, ಎಲ್ಲ ಜೋಡಿಸೋದೆಲ್ಲ ಅವ್ರ ಕೈಯೊಳಗೆಲ್ಲ ಓಡಾಡ್ತಿದ್ವಲ್ಲ, ಅದೊಂದು ರೀತಿ ಭಾಳ ಚಂದಕ್ಕಿತ್ತು ಹಬ್ಬ. ಇನ್ನು ನಮ್ಮ ಮನೆಯೊಳಗೆ ಅವನ್ನೆಲ್ಲ ತರೋಕ್ಕಾಗಲ್ಲ, ಯಾಕಂದರೆ ನಾವು ನೌಕರಿಷ್ಟ್ರು, ಇನ್ನು ಅವೆಲ್ಲ ನಮ್ಮ ಮನೆಯೊಳಗೆಲ್ಲ ಬರ್ಬೇಕ್ರಿ. ಹಿಂಗಾಗಿ ನಮ್ಮ ಮನೆಯೊಳಗೆ ಏನೆಲ್ಲ ಇರ್ತಾವೆ ಮಿಕ್ಸಿ ಮತ್ತು ಐರನ್ ಬಾಕ್ಸು ಹಿಂಗೆಲ್ಲ ಇರ್ತಾವಲ್ರಿ, ಹಿಂಗೆ ಅವನ್ನೆಲ್ಲ ಶೇರು ಎಲ್ಲ ಇಟ್ಟು ಪೂಜೆ ಮಾಡ್ಕೊತೀನಿ. ಇನ್ನು ದೇವರು ಅಂತಂದರೆ ಎಲ್ಲ ನಮ್ಗೆ ಇವತ್ತು ಏನು ಕಂಡಿದ್ದೆಲ್ಲ ಪೂಜೆ ಮಾಡಬೇಕಂತ ಆಯ್ತಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆಂದ್ರೆ ನಮ್ಮದು ಬುಕ್ಸ್ ಏನಿರುತ್ತೆ ನೋಡಿರಿ ಮಕ್ಕಳದ್ದು, ಅದನ್ನ ಅವ್ರ 3 ಮಂದಿದು ಒಂದೊಂದು ಬುಕ್ಸ್ ಮತ್ತು ಅವರು ಏನು ಸೀಸು ರಬ್ಬರು ಏನೆಲ್ಲ ತೊಗೊತಾರೆ ನೋಡಿರಿ ಅಭ್ಯಾಸಕ್ಕೆ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿಬಿಡ್ತೇನೆ. ಅಂದ್ರೆ ಅದೆಲ್ಲ ಕೆಟ್ಟದೇನಲ್ಲ, ಆದಷ್ಟು ಒಳ್ಳೇದಾಕೈತಿ ಮತ್ತು ಮಕ್ಕಳಿಗೆ ವಿದ್ಯೆ ಒಲದು ಬರ್ತೈತೆ ಅಂತಂದು ಇದೊಂದು ನಾನು ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ನಮ್ಮ ತವ್ರ ಮನೆಯೊಳಗೆ ನಾವು ಸಣ್ಣರಿದ್ದೆ ನಮ್ಮ ಮಮ್ಮಿನ ಹಿಂಗೆಲ್ಲ ಮಾಡ್ತಿದ್ರು. ನಮ್ಮದೊಂದಿಷ್ಟು ಬುಕ್ಸು ರಬ್ಬರು ಸೀಸು ಪೆನ್ನು ಏನೇ ಇದ್ರೂ ಎಲ್ಲ ಒಂದೊಂದು ಇಟ್ಟು ಪೂಜೆ ಎಲ್ಲ ಮಾಡಿಸಿದ್ರು ನಮ್ಮ ಕೈಲಿಂತ್ರನ. ಹೀಗಾಗಿ ನಾನು ಅವ್ರದ್ದು ಬುಕ್ಸು ಏನೇ ಇದ್ರೂ ಜಾಮಿಟ್ರಿ ಬಾಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾತ್ರ ಭಾಳ ಚಂದ ಆಕೈತ್ರಿ. ಇನ್ನು ಇದನ್ನೆಲ್ಲ ಹಬ್ಬದ ದಿನ ಹೆಂಗೆ ಆಕೈತಂದ್ರೆ ಮಕ್ಕಳಿಗೆ ಅದನ್ನು ಮಾಡಿರಿ ಇದನ್ನು ಮಾಡಿರಿ ರೆಡಿ ಆಗಿರಿ ಪಟಾಪಟ ಅಂತಂದು ಅವ್ರಿಗೆ ಹೇಳ್ಕೊತವ್ರಿಗೆ ಜೊತೆ ಬೈಕೊಂತ ಅವ್ರನ್ನ ಸಮಾಧಾನ ಮಾಡ್ಕೊತ, ಇನ್ನು ಮಗ ಸಣ್ಣವದನ ಅವಂಗೂ ಸ್ವಲ್ಪ ಸಮಾಧಾನ ಮಾಡ್ಕೊಂತನೆಲ್ಲ ಅವತ್ತಿನ ಅಡಿಗೆ ಪೂಜೆ ಎಲ್ಲ ಮಾಡ್ರಾಗ ಮಗ ಹೊಟ್ಟೆ ಹಸಿವು ಆಗೈತಿ ಹಂಗಾಗೈತಿ ಹಿಂಗಾಗೈತಿ ಅಂತಂದು ನಿಂತ್ಬಿಡ್ತಾನೆ. ಅವತ್ತಿನ ದಿನ ಭಾಳ ಕಷ್ಟ ಇರುತ್ತೆ, ಯಾಕಂದ್ರೆ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಹಬ್ಬ ಮಾಡೋದು ಅಷ್ಟೇನು ಸುಲಭ ಅಲ್ರಿ. ಯಾಕಂದ್ರೆ ಕಾಡ್ತಿರ್ತಾವಲ್ರಿ ಮಕ್ಕಳವ್ರಿಗೆ ಬೇಗ ಹಸಿವು ಎಲ್ಲ ಹಾಕಿರ್ತೈತಿ. ನಮ್ದು ಕೆಲಸ ಆಗಲಿ ಅಂತ ನಾವು ಅಂತಿರ್ತೀವಿ, ಅವ್ರಿಗೆ ಹೊಟ್ಟೆ ಹಸಿವು ಅದಾತು ಇದಂತ ಹಿಂಗೆ ಕಾಡ್ತಿರ್ತಾರೆ. ನಾರ್ಮಲ್ ಡೇಸ್ ಒಳಗೆ ಹೆಂಗೆ ಹೋಗ್ಬಿಡ್ತೈತಿ, ಆದ್ರೆ ಹಬ್ಬದ ದಿನ ಬಂತಂದ್ರೆ ನಮಗೆ ಕುದಿಗೆ ಬಂದಿರ್ತೈತಿ, ಅದಕ್ಕಾದ್ರೂ ಹಬ್ಬ ಬರ್ತಾವೆ ಅನ್ನಿಸ್ಬಿಡ್ತೈತಿ ನಮಗೆ ಹೆಣ್ಮಕ್ಳಿಗೆ. ಅಂತೂ ಈ ಕಡೆ ನಮ್ಮ ಉತ್ತರ ಕನ್ನಡ ಐತ್ರಿ, ತಿಂಗಳಿಗೊಂದು ಅಮಾವಾಸ್ಯೆ ಹುಣ್ಣಿಮೆ ಇದ್ದೇ ಇರ್ತಾವೆ. ಬೆಳಿಗ್ಗೆ ಹಾಕು ಅದನ್ನು ಮಾಡು ಇದನ್ನು ಮಾಡು ಪೂಜೆ ಮಾಡು ಪುನಸ್ಕಾರ ಮಾಡು ಅಂತಂದು ಒಂಥರ ಒಮ್ಮೆ ಯಾಕಾರ ಬರ್ತಾವೆ ಹಬ್ಬಪ್ಪ ಅನ್ನೋಂಗೆ ಅನ್ನಿಸ್ಬಿಟ್ಟಿರ್ತೈತ್ರಿ. ಇನ್ನು ನಮ್ಮ ಮಗಳ ಕೈಯಲ್ಲಿ ಎಲ್ಲ ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರಿ, ಅದೆಲ್ಲ ಆಗಲೇ ಎಲ್ಲ ಇಟ್ಟು ಪೂಜೆ ಮಾಡಿದ್ನೆಲ್ಲ ಆಯುಧ ಪೂಜೆ ಅದು. ಆಕೆಗೆ ಅಷ್ಟು ಸರಂತ್ನಾಗ ಅಲ್ಲಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡೋಕೆ ಜಾಗ ಇದ್ರಿಕ್ಕಿಲ್ಲ, ಆಕೆಗೆ ಅದು ಸರಿ ಅನ್ನಿಸ್ಲಿಲ್ಲ. ಹೀಗಾಗಿ ನಾನು ಮಾಡ್ತೀನಿ ಬಿಡ್ಬಾ ಅಂತಂದು ನಾನು ಮಾಡಿ, ಇನ್ನು ಫ್ರಿಡ್ಜ್ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಟಿ ವಿ ಮತ್ತು ಫ್ಯಾನ್ ಅವೆಲ್ಲ ಮಾಡಬೇಕಲ್ರಿ, ಅವಕ್ಕೆಲ್ಲ ನೀನು ಮಾಡಿಕಂತ ಅಂತಂದು ಆಕಿನ ಕೈಯಲ್ಲಿ ಅದನ್ನೆಲ್ಲ ಮಾಡ್ಸಾಕತ್ತೀನಿ. ಮಕ್ಕಳಿಗೆ ಇದನ್ನೆಲ್ಲ ಹೇಳಿ ಈಗಲಿಂದ ಮಾಡ್ಸಕತ್ತಾರೆ, ಅವರು ಖುಷಿಯಾಗಿ ಎಲ್ಲ ಕಲ್ಕೊಂಡ್ಬಿಡ್ತಾರೆ. ನಾವೇನಾದರೂ ದೊಡ್ಡವರಾದ್ಮೇಲೆ ಇದನ್ನೆಲ್ಲ ಮಾಡಂತಂದ್ರೆ ಅವ್ರಿಗೆ ಏನೂ ಮಾಡೋಕೆ ಬರೋಂಗಿಲ್ಲ. ಹೀಗಾಗಿ ಆದಷ್ಟು ಅವ್ರು ಸಣ್ಣವರಿದ್ದಾಗ ಸ್ವಲ್ಪ ಕೆಲಸ ಎಲ್ಲ ಹೇಳ್ಕೊಡೋದಾಗಿರ್ಬೋದು, ಇದನ್ನೆಲ್ಲ ಮಾಡೋಕೆ ಹಚ್ಚಿರ್ಬೋದು ಅಂತಂದು
ನಾ ಇದನ್ನೆಲ್ಲ ಕಲ್ಸಾಕತ್ತೇನೆ. ಒಂದಿಷ್ಟು ಜನ ಏನಂತಾರೆ ಇಷ್ಟು ಚೆನ್ನಾಗಿದ್ದಾಗೆಲ್ಲ ಮಾಡಾಕಸ್ತೀಯ ಅಂತಂತಾರೆ. ನಾ ಏನು ದೊಡ್ಡ ಏನು ಕೆಲಸ ಹಚ್ಚಂಗಿಲ್ಲ ರೀ. ಏನು ಕಲ್ಕೋಬೇಕು ಏನು ಕಲಿಸ್ಬಾರ್ದು ಅನ್ನೋದು ನಮಗೂ ಎಲ್ಲ ಗೊತ್ತಿರುತ್ತಲ್ಲ ತಾಯಂದಿರಿಗೆ. ಹೀಗಾಗಿ ಇದು ದೇವ್ರ ಮೇಲೆ ಒಂದು ನಂಬಿಕೆ ಅನ್ನೋದು ಬರಬೇಕಂದ್ರೆ ನಾವು ಈಗಿಂದಲೇ ಮಕ್ಕಳಿಗೆ ಇದನ್ನೆಲ್ಲ ಮಾಡ್ಸಕ್ಕೆ ಹಚ್ಬೇಕು. ಇನ್ನು ಅಡುಗೆ ಎಲ್ಲ ರೆಡಿ ಆಗಿತ್ತು ನೋಡಿರಿ. ಬದ್ನೆಕಾಯಿ ಪಲ್ಯ, ರೈಸು ಮತ್ತು ಹೋಳ್ಗೆ ಮತ್ತು ಒಂದಿಷ್ಟು ಪಾಪಡೆ ಎಲ್ಲ ಕರೆದಿದ್ದೆ. ನಾನು ಶಾಂಡ್ಗೆ ಕರೆದ್ರೆ ಏನಕ್ಕೈತೆ ಅಂದರೆ ಮಕ್ಕಳು ತಿನ್ನೋಂಗಿಲ್ಲ, ಹೀಗಾಗಿ ಪಾಪಡೆ ಎಲ್ಲ ಕರೆದಿರ್ತೀನಿ. ಇನ್ನು ಲಾಸ್ಟಿಗೆ ನಮ್ಮ ಮನೆಯವರು ಕರ್ಪೂರ ಹಚ್ಚಿ ಬೆಳಗಾಕತ್ತಾರೆ ತೆಂಗಿನಕಾಯಿ ಮೇಲೆ. ಪೂಜೆ ಎಲ್ಲ ಮುಗೀತು ರೀ. ಆರತಿ ಮಾಡಿದ್ರಲ್ಲ, ಮಂಗಳಾರತಿ ಪೂಜೆ ಎಲ್ಲ ಮುಗೀತು. ಇದಾಗಿತ್ತು ನೋಡಿರಿ ನಮ್ಮದು ಆಯುಧ ಪೂಜೆದ್ದು ಇವತ್ತಿನ ಒಂದು ಪೂಜೆ. ಮನಸ್ಸಿಗೆ ತೃಪ್ತಿ ಆಗುವಷ್ಟು ಚಂದ ತೆಗೆದ್ರೆ ಸಾಕು. ಇನ್ನು ಇವತ್ತು ಹಬ್ಬ ಆಗಿದ್ದರಿಂದ ಹಬ್ಬದ ಒಂದು ಸ್ಪೆಷಲ್ ಆದರೆ ಇವತ್ತು ಇನ್ನೊಂದು ನ್ಯೂಸ್ ಬಂತು ನನಗೆ. ಅದು ಒಂಥರ ನನಗೆ ಲೈಫ್ ಒಳಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಈ ದಿನ. ಈ ವರ್ಷದ ಇದು ಆಯುಧ ಪೂಜೆ ಹಬ್ಬ. ಯಾಕಂದ್ರೆ ನಾ ಅಂದ್ಕೊಂಡಿರ್ಕಿಲ್ಲ ಈ ದಿನನ ಈ ಸುದ್ದಿ ಕೇಳ್ತೀನಿ ಅಂತಂದು. ಅದು ಸ್ವಲ್ಪ ಎಲ್ಲ ದೇವ್ರ ಸೂಚನೆ ಕೊಟ್ಟಿದ್ದೆ ನನಗೆ. ಬೆಳಗ್ಗೆ ನಸಿಕೊಳ್ಗೆ ಪೂಜೆ ಮಾಡೋ ಮುಂದೆ ಫೋಟೋದಾಗಿಂತ ಇದು ದೇವ್ರ ಫೋಟೋದಿಂದ ಬಲಗಡೆಯಿಂದ ಹೂ ಕೊಟ್ಟ ದೇವರು. ಅದೇನಂತ ನನಗೆ ಅರ್ಥ ಆಗಿದ್ದಿಲ್ಲ. ಯಾಕಂತಂದ್ರೆ ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಕುತ್ಕೊಂಡಿದ್ವಿ. ಆಮೇಲೆ ಒಂದು ನ್ಯೂಸ್ ಬಂತು. ಅದೇನಂತಂದು ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹತ್ಬಿಟ್ನೆ. ಅದು ಹಬ್ಬದ ದಿನ ಇಷ್ಟು ಒಳ್ಳೆಯ ಸುದ್ದಿ ಕೇಳ್ತೀನಿ ಅಂತ ಅಂದ್ಕೊಂಡಿರ್ಕಿಲ್ಲ. ಅಷ್ಟು ಒಂದು ಇವತ್ತಿನ ಡೇ ನಂಗೆ ಸ್ಪೆಷಲ್ ಆಗಿತ್ತು ರೀ. ಖಂಡಿತ ಅದು ಏನು ವಿಷಯ ಅಂತಂದು ನಿಮಗೆ ಮುಂದಿನ ಒಂದು ಲಾಗ್ನೊಳಗೆ ಹೇಳ್ತೀನಿ. ಇನ್ನು ಅಡುಗೆಲ್ಲ ಆಗಿತ್ತಲ್ರಿ. ನಮ್ಮ ಮನೆಯೊಳಗೆ ಇವತ್ತು ಏನೇನೆಲ್ಲ ಅಡುಗೆ ಮಾಡೇನಿ ಅಂತಂದು ಒಂದು ರೌಂಡ್ ನೋಡ್ಕೊಂಬರ್ರಿ. ಇಲ್ಲಿ ಬಂದು ಹೋಳ್ಗೆ ಮಾಡೇನಿ. ಇಲ್ಲಿ ಹೂರ್ಣದ್ದು ಕಟ್ಟು ತೆಗೆದಿರ್ತೀವಲ್ರಿ, ಕಟ್ಟಿನ ಸಾಂಬಾರು, ರೈಸ್ ಮತ್ತು ಬದ್ನೆಕಾಯಿ ಪಲ್ಯ, ಶಾಂಡ್ಗೆಲ್ಲ ನಮ್ಮ ಮನೆಯೊಳಗೆ ಶಾಂಡ್ಗೆ ತಿನ್ನೋಂಗಿಲ್ಲ ರೀ ಮಕ್ಕಳು. ಹೀಗಾಗಿ ಪಾಪಡೆ ತಂದು ನಾನು ಪಾಪಡೆನ ಕರೆದಿರ್ತೀನಿ ತಿನ್ಕೊಂತ ಅಡ್ಡಾಡ್ತಾರಂತಂದು. ಇನ್ನು ಇದಾಗಿತ್ತು ನೋಡಿರಿ ನಮ್ಮ ಮನೆಯ ಹಬ್ಬದ ಅಡುಗೆ. ನಿಮಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ತಿಳ್ಕೊಂತೀನಿ. ಹೋಳ್ಗೆ ಮಾತ್ರ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದ್ದು. ಇನ್ನು ಮಕ್ಕಳು ಕರ್ಕೊಂಡು ಕೂತ್ಕೊಂಡೇನಿ ಇಲ್ಲೇ. ಮುದ್ದು ಮಕ್ಕಳನ್ನ 3 ಮುದ್ದು ಮಕ್ಕಳನ್ನ ಕರ್ಕೊಂಡು ಕುಂತೇನಿ. ನೋಡಿರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಏನಾದರೂ ಇಷ್ಟವಾಗಿತ್ತು ಅಂತ ತಿಳ್ಕೊತೀನಿ. ನಾನು ದಿನ ಎಂಡೊಳಗಿದ್ದ ಕೇಳ್ಕೊತೀನಿ ಇದಾಗಿತ್ತು ಇವತ್ತಿನ ವಿಡಿಯೋಕ್ಕೆ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತಂದು ಇವತ್ತು ಅದನ್ನ ಕೇಳ್ಕೊತೀನಿ. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ 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 ಬಾಯ್. ನಮ್ಮ ವೇದ ಕಾಣವಲ್ರಿ. ಆಕೆ ಒಂದು ಬಾಯ್ ಹೇಳಿಬಿಡ್ರಿ ನೀವು. ಆಕೆ ಹೇಳೋದಿಲ್ಲ, ಆಕೆಗೆ ಆರಾಮಿಲ್ಲ, ಹೀಗಾಗಿ ನೀವೇ ಹೇಳಿಬಿಡ್ರಿ ಆಕೆಗೆ ಬಾಯ್ ಅಂತಂದು. ಇದು ಒಂದು ನನ್ನ ಫ್ಯಾಮ್ಲಿ, ನಾನು, ನನ್ನ ಕುಕಿಂಗ್ ವಿಡಿಯೋಸು, ನನ್ನೊಂದು ಡೈಲಿ ರುಟೀನ್. ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಮತ್ತೆ ಕೇಳ್ಕೊತೀನಿ, ಲೈಕ್ ಮಾಡಿರಿಪ್ಪ. ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ಟೇಕ್ ಕೇರ್. ಬಾಯ್ ಬಾಯ್ ಬಾಯ್.